ನೀವು ಭಾರತದ ಈ 18 ರಾಜ್ಯಗಳಲ್ಲಿ ಯಾವುದಾದರೂ ಒಂದರಲ್ಲಿ ವಾಸಿಸುತ್ತಿದ್ದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಯಾಕೆಂದ್ರೆ ಈ ಎಲ್ಲಾ ಕೆಂಪು ಪ್ರದೇಶಗಳಲ್ಲಿ ವಾಸಿಸುವ ಜನರು ಕುಡಿಯುವ ನೀರು ಅವರ ಮೇಲೆ ಸ್ಲೋ ಪಾಯ್ಸನ್ ತರ ಕೆಲಸ ಮಾಡ್ತಾ ಇದೆ. ಬನ್ನಿ ಇದರ ಬಗ್ಗೆ ತಿಳಿದುಕೊಳ್ಳೋಣ. ಆಕ್ಚುಲಿ ಇಂಡಿಯಾ ಗ್ರೌಂಡ್ ವಾಟರ್ ಬೋರ್ಡ್ ಒಂದು ಸರ್ವೆಯನ್ನು ನಡೆಸಿತು. ಗ್ರೌಂಡ್ ವಾಟರ್ ಯುರೇನಿಯಂ ಪೊಲ್ಯೂಷನ್ ಪರಿಶೀಲಿಸಲು ಈ 18 ರಾಜ್ಯಗಳಿಂದ ಮಾದರಿಗಳನ್ನು ಸಂಗ್ರಹಿಸಿ ಪ್ರಯೋಗಾಲಯದಲ್ಲಿ ಪರೀಕ್ಷಿಸಲಾಯಿತು. ಇದರ ರಿಸಲ್ಟ್ ಕೇಳಿ ನೀವು ಶಾಕ್ ಆಗಬಹುದು. ಯಾಕೆಂದರೆ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ 1 ಲೀಟರ್ ಅಂತರ್ಜಲದಲ್ಲಿ 30 ಮೈಕ್ರೋಗ್ರಾಂಗಳಿಗಿಂತ ಹೆಚ್ಚು ಯುರೇನಿಯಂ ಇರಬಾರದು. ಆದರೆ ಈ ಮಾದರಿಗಳಲ್ಲಿ ಯುರೇನಿಯಂ ಲಿಮಿಟ್ಗಿಂತ ಹಲವು ಪಟ್ಟು ಹೆಚ್ಚು 300 ಮೈಕ್ರೋಗ್ರಾಂಗಳು ಮತ್ತು ಕೆಲವು ಲೀಟರ್ಗೆ 2800 ಮೈಕ್ರೋಗ್ರಾಂಗಳಷ್ಟು ಇರುವುದು ಕಂಡುಬಂದಿದೆ. ಇದು ಮನುಷ್ಯರಿಗೆ ತುಂಬಾ ಅಪಾಯಕಾರಿ ಮತ್ತು ಅನೇಕ ರೀತಿಯ ಕಾಯಿಲೆಗಳಿಗೆ ಕಾರಣವಾಗಬಹುದು. ಇನ್ನೂ ದೊಡ್ಡ ಸಮಸ್ಯೆ ಎಂದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಜನರು ಆರೋ ಬಳಸುವುದಿಲ್ಲ. ಬದಲಿಗೆ ನೇರವಾಗಿ ಅಂತರ್ಜಲವನ್ನು ಕುಡಿಯುತ್ತಾರೆ. ಇದರಿಂದಾಗಿ ಯುರೇನಿಯಂ ಅವರ ದೇಹವನ್ನು ಪ್ರವೇಶಿಸುತ್ತದೆ. ಇತ್ತೀಚೆಗೆ ಬಿಹಾರದಲ್ಲಿ ಮಹಿಳೆಯರ ಎದೆಹಾಲಿನಲ್ಲಿ ಯುರೇನಿಯಂ ಕಂಡುಬಂದಿದ್ದು ಇದಕ್ಕೆ ಒಂದು ದೊಡ್ಡ ಉದಾಹರಣೆಯಾಗಿದೆ. ಅದು ಒಂದು ಮಟ್ಟದಲ್ಲಿದ್ದರೂ ಅಧಿಕಾರಿಗಳು ಗಮನ ಹರಿಸಬೇಕಾದ ದೊಡ್ಡ ಎಚ್ಚರಿಕೆಯಾಗಿದೆ. ಆದ್ದರಿಂದ ನೀವು ಈ ಕೆಂಪು ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದರೆ ದಯವಿಟ್ಟು ನೀರನ್ನು ಫಿಲ್ಟರ್ ಮಾಡಿದ ನಂತರವೇ ಕುಡಿಯಿರಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಅಕೌಂಟ್ ಅನ್ನು ಫಾಲೋ ಮಾಡಿ.